ಹಾಯ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ರಾಗಿ ಮಣ್ಣಿ ಮಾಡೋಣ. ರಾಗಿ ಒಂದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಅದರಲ್ಲಿ ಐರನ್, ಕ್ಯಾಲ್ಶಿಯಂ, ಪ್ರೋಟೀನ್ ಹಾಗೂ ವೈಟಮಿನ್ ಹಾಗೂ ಇನ್ನಿತರ ಮಿನರಲ್ಸ್ ಇದೆ. ಹಾಗೂ ಇದು ನಮ್ಮ ಬಾಡಿಯನ್ನು ತಂಪಾಗಿಡುತ್ತೆ. ಇದನ್ನು ನಾವು ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸಿಗೆ ಸಹ ತಿನ್ಬಹುದು. ನಾವು ಜಾಸ್ತಿಯಾಗಿ ಮನೆಯಲ್ಲಿ ಬ್ರೇಕ್ಫಾಸ್ಟಿಗೆ ಮಾಡ್ತೇವೆ ರಾಗಿ ಮಣ್ಣಿಯನ್ನು. ರಾಗಿ ಪೌಡರ್ಗಿಂತ ಸಹ ರಾಗಿಯ ಬೀಜ ಯೂಸ್ ಮಾಡಿ ಅದರ ಹಾಲು ತೆಗೆದು ಮಾಡಿದರೆ ಅಂತೂ ಸೂಪರ್ ಆಗುತ್ತೆ. ನಾನು ಮಾಡುವ ರೀತಿ ಇವತ್ತು ರಾಗಿಯನ್ನು ರುಬ್ಬಿ ಅದರ ಹಾಲು ತೆಗೆದು ಮಣ್ಣಿ ಮಾಡೋಣ. ಸೂಪರ್ ಅಂತೂ ಆಗುತ್ತೆ. ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ತಿಳಿಸಿ. ಹಾಗೂ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಲ್ಲಿ 1 ಲೋಟ ರಾಗಿ ತಗೊಂಡಿದ್ದೇನೆ. ರಾಗಿಯನ್ನು ಒಳ್ಳೆ ರೀತಿ 3 ರಿಂದ 4 ಸತಿ ನಾನು ತೊಳೆದೆ. ರಾಗಿಯನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿದೆ. ಇಲ್ಲಿ ನಾನು ಈಗ 1 ಲೋಟೆ ನೀರು ಹಾಕ್ಕೊಂಡಿದ್ದೇನೆ. ಅರ್ಧ ಕಪ್ಪು ತೆಂಗಿನ ತುರಿ ಕೊಕೊನಟ್ ಗ್ರೇಟೆಡ್ ಹಾಕೋಣ. ಈಗ ನಾನು ಇದನ್ನು ರುಬ್ಕೊಂಡು ಇದರ ಹಾಲು ತೆಗಿತೇನೆ. ಸೊ ಈಗ ನಾನು 1 ಲೋಟ ನೀರು ಹಾಕಿ ರುಬ್ಕೊಳ್ತೇನೆ. ಸ್ಟ್ರೈನ್ ಮಾಡ್ತೇನೆ. ಪುನಃ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ಪುನಃ ರುಬ್ಕೊಳ್ಳುವ. ಪುನಃ 1 ಗ್ಲಾಸ್ ನೀರು ಹಾಕ್ಕೊಂಡು ವಾಟರ್ ಹಾಕ್ಕೊಂಡು ಗ್ರೈಂಡ್ ಮಾಡ್ತೇನೆ. ಸೊ ಇದು ನಾನೀಗ ಸೆಕೆಂಡ್ ಟೈಮ್ ಮಾಡ್ಕೊಂಡದ್ದು. ಹಾಗೆಯೇ ಟೋಟಲ್ ಆಗಿ 3 ಸತಿ 3 ಟೈಮ್ಸ್ ಇದರ ಹಾಲು ತೆಗಿತೇನೆ. ಇನ್ನೊಂದು ಸತಿ ಮತ್ತೆ ಮಾಡ್ತೇನೆ. ನಾನಿಲ್ಲಿ ಒಂದು ಸ್ಟೀಲದ್ದು ದೊಡ್ಡ ಪ್ಲೇಟ್ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ತುಪ್ಪವನ್ನು ಗ್ರೀಸ್ ಮಾಡಿ ಇಟ್ಕೊಳ್ಳುವ. ಗೀ, ನಾನು ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಅದಕ್ಕೆ ನಾವು ತೆಗೆದಿಟ್ಕೊಂಡಂತ ರಾಗಿಯ ಹಾಲನ್ನು ಹಾಕೋಣ. ನಾವು ಚೆಲ್ಲುವ. ಸ್ವಲ್ಪ 1/4 ಟೀ ಸ್ಪೂನ್ಗಿಂತ ಸಹ ಕಡಿಮೆ ಉಪ್ಪು ಸಾಲ್ಟ್ ಹಾಕೊಳ್ತೇನೆ. ಬೆಲ್ಲದ ಪುಡಿ ನಾನು ಅರ್ಧ ಕಪ್ ಹಾಕ್ಕೊಳ್ತೇನೆ. ನೀವು ಜಾಸ್ತಿ ಸಿಹಿ ತಿನ್ನೋರಾದ್ರೆ ಜಾಸ್ತಿ ಸಹ ಹಾಕ್ಕೊಳ್ಬೋದು. ಸಿಹಿ ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನಾವು ಫ್ಲೇಮನ್ನು ಲೋ ಟು ಮೀಡಿಯಮ್ ಅಲ್ಲಿ ಇಟ್ಕೊಂಡು ಒಳ್ಳೆ ರೀತಿ ಕುದಿಸಬೇಕು. ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸಬೇಕು. ಕಂಟಿನ್ಯೂಸ್ ಮಿಕ್ಸ್ ಮಾಡೋದೇ ಒಂದು ಮೇನ್ ಸ್ಟೆಪ್ಪು. ಇಲ್ಲ ಇದ್ದರೆ ತಳ ಹಿಡಿಯುವ ಚಾನ್ಸಸ್ ಉಂಟು. ಅದಕ್ಕೋಸ್ಕರ ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ನಾವು ಕುದಿಸುವ. ನಿಮಗೆ ಬೇಕಂದರೆ ನೀವು ಏಲಕ್ಕಿ ಪುಡಿ ಹಾಕ್ಕೊಳ್ಬೋದು, ಅದು ಆಪ್ಷನಲ್. ನನಗೆ ಇಷ್ಟ ಆಗೋದಿಲ್ಲ, ಸೊ ನಾನು ಏಲಕ್ಕಿ ಯೂಸ್ ಮಾಡೋದಿಲ್ಲ. ಗಟ್ಟಿ ಆಗ್ತಾ ಬರ್ತಾ ಇದೆ.
ಇನ್ನೂ ಗಟ್ಟಿ ಆಗಬೇಕು. ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾನೆ ಇರಿ, ಕೈ ಬಿಡಬೇಡಿ. ಫ್ಲೇಮನ್ನು ನಾನು ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡಿದ್ದೇನೆ. ಇನ್ನೂ ಸ್ವಲ್ಪ ಗಟ್ಟಿಯಾಗಲಿ, ಬೇಯಬೇಕು ಹಿಟ್ಟು, ಆಗ ಟೇಸ್ಟ್ ಒಳ್ಳೆಯದಾಗ್ತದೆ. ಈಗ ನಾನು ಅರ್ಧ ಟೀ ಸ್ಪೂನಷ್ಟು ತುಪ್ಪ, ಗೀ ಹಾಕ್ಕೊಳ್ತೇನೆ. ಟೇಸ್ಟ್ ಒಳ್ಳೆಯದಾಗ್ತದೆ, ಪರಿಮಳ ಆಗ್ತದೆ. ಸೊ ತುಪ್ಪ ಹಾಕ್ಕೊಳ್ಳಿ, ಒಳ್ಳೆ ಟೇಸ್ಟ್ ಕೊಡ್ತದೆ. ಇನ್ನೂ ಒಂದು 2 ಮಿನಿಟ್ಸ್ ನಾವಿದನ್ನು ಬೇಯಿಸುವ. ಸಾಕು, ಒಳ್ಳೆ ರೀತಿ ಗಟ್ಟಿಯಾಗಿದೆ. ಫ್ಲೇಮ್ ಆಫ್ ಮಾಡುವ. ನಾನು ಆಲ್ರೆಡಿ ಪ್ಲೇಟಿಗೆ ತುಪ್ಪ ಗೀಯನ್ನು ಗ್ರೀಸ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ರೆಡಿ ಮಾಡಿದ ಹಿಟ್ಟನ್ನು ಹಾಕೋಣ. ಒಮ್ಮೆ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳುವ. ಗೋಡಂಬಿಯಿಂದ ಇದನ್ನು ಗಾರ್ನಿಷ್ ಮಾಡ್ಬೋದು. ಬೇಕಂದರೆ ಜಾಸ್ತಿ ಗೋಡಂಬಿ ಪೀಸಸ್ ಅನ್ಸ ನೀವು ಹಾಕ್ಕೊಂಡು ಸರ್ವ್ ಮಾಡ್ಬೋದು. ಇದನ್ನು ನಾವೀಗ ತಣ್ಣಗಾಗಲಿಕ್ಕೆ ಬಿಡುವ. ತಣ್ಣಾಗಿದೆ. ಈಗ ಇದನ್ನು ಕಟ್ ಮಾಡಿ ಆನಂತರ ಸರ್ವ್ ಮಾಡಿದರೆ ಆಯಿತು.